ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ, ಯಡಿಯೂರಪ್ಪ ಬಂಧನ ಮಾಡುವ ಸಾಧ್ಯತೆ ಇದೆ ಎಂದ ಗೃಹ ಸಚಿವ. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಂಧನ ಮಾಡುವ ಸಾಧ್ಯತೆ ಇದೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಯಡಿಯೂರಪ್ಪಗೆ ಸಿಐಡಿ ನೋಟಿಸ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎಂದ ಪರಮೇಶ್ವರ್. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರೆದಿದೆ. ಮೂರನೇ ಬಾರಿಗೆ ಸಿಐಡಿ ಅಧಿಕಾರಿಗಳು ತನಿಖೆಗೆ ಹಾಜರಾಗಿ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ನೋಟಿಸನ್ನು ಕೊಟ್ಟಿದ್ದರು. ಆದರೆ ಯಡಿಯೂರಪ್ಪನವರು ನನಗೆ ಕಾಲಾವಕಾಶ ಕೊಡಿ, ನಾನು ದೆಹಲಿಯಲ್ಲಿದ್ದೇನೆ ಅಂತೇಳಿ ಸಮಯಾವಕಾಶವನ್ನು ಕೇಳಿದರು. ಆದರೆ ಪ್ರಕರಣ ತುಂಬ ದಿನೇ ದಿನೇ ತೀವ್ರ ಸ್ವರೂಪದ ಗಂಭೀರತೆಯನ್ನು ಪಡೆದುಕೊಳ್ಳುತ್ತಿರುವುದರಿಂದ, ಅದರಲ್ಲೂ ಪೋಕ್ಸೋ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣದಲ್ಲಿ FIR ಆಯಿತು ಅಂದರೆ ಬೇಲ್ ಸಿಗೋದೇ ಇಲ್ಲ. ಹಾಗಾಗಿ ಈಗ ಯಡಿಯೂರಪ್ಪನವರು ಸಮಯಾವಕಾಶ ಕೇಳ್ತಿದ್ದಾರೆ. ಆದರೆ ಪ್ರಕರಣ ಅತ್ಯಂತ ಗಂಭೀರವಾಗಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನು ಬಂಧಿಸುವ ಸಾಧ್ಯತೆಗಳು ಹೆಚ್ಚಿದೆ ಅಂಥೇಳಿ ಗೃಹ ಸಚಿವರು ಹೇಳಿರುವಂಥದ್ದು. ಪೋಕ್ಸೋ ಪ್ರಕರಣ BS ಯಡಿಯೂರಪ್ಪ ಅವರಿಗೆ ಕಂಟಕ ಆಗಿ ಪರಿಣಮಿಸುತ್ತಾ? ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪನವರ ಪಾತ್ರ ಇದೆ ಅಂತೇಳಿ CID ಅಧಿಕಾರಿಗಳಿಗೆ ಏನಾದರೂ ಗೊತ್ತಾಗಿದೆಯಾ? ಅಥವಾ ಯಡಿಯೂರಪ್ಪನವರು ಹೇಳುವಂತೆ ಇದು ರಾಜಕೀಯ ಷಡ್ಯಂತ್ರ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡೋ ಸಲುವಾಗಿ ಈ ರೀತಿ ಪ್ರಕರಣ ದಾಖಲು ಮಾಡಲಾಗಿದೆ ಅಂತೇಳಿ ಯಡಿಯೂರಪ್ಪನವ್ರ ಕಡೆಯವರು, ವಕೀಲರು ಮತ್ತು ಅವರು ಹೇಳ್ತಿರುವಂಥದ್ದು. ಆದರೆ ಈಗ ಪ್ರಕರಣದ ಗಂಭೀರತೆ ಹೆಚ್ಚಾಗ್ತಾ ಇದೆ. ತನಿಖೆಗೆ ಹಾಜರಾಗಿ ಅಂತೇಳಿ CID ಅಧಿಕಾರಿಗಳು ಯಡಿಯೂರಪ್ಪ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ ಅಷ್ಟೇ ನನಗೆ ಗೊತ್ತಿರೋದು. ನನಗೇನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ. ಅವರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ ಅಷ್ಟೇ ನನಗೆ ಗೊತ್ತಿರೋದು. ನನಗೇನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ. ಅವರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ ಅಷ್ಟೇ ನನಗೆ ಗೊತ್ತಿರೋದು. ನನಗೇನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ. ಅವರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ CID ಅಧಿಕಾರಿಗಳು BSYಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಆದರೆ BSY ವಿಚಾರಣೆಗೆ ಹಾಜರಾಗಿಲ್ಲ. ಸಮಯಾವಕಾಶ ಕೊಡಿ ಅಂತೇಳಿ ಕೇಳಿದ್ದಾರೆ. 1 ವಾರಗಳ ಕಾಲ ನನಗೆ ಸಮಯ ಬೇಕು ಅಂತ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡಿರುವಂಥ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು CID ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಬೇಕು. ಈಗ ಹಾಜರಾಗಿಲ್ಲ, ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ, ನೋಡಬೇಕು ಅಂತ ಹೇಳಿದ್ದಾರೆ. ಇದು ದಿನೇ ದಿನೇ ಈ ಒಂದು ಪ್ರಕರಣ ಅತ್ಯಂತ ಗಂಭೀರತೆಯನ್ನು ಪಡೆದುಕೊಳ್ಳೋದ್ರಿಂದ ಎಲ್ಲಾದರೂ ಯಡಿಯೂರಪ್ಪನವರಿಗೆ ಈ ಒಂದು ಪ್ರಕರಣ ಕಂಟಕವಾಗಿ ಪರಿಣಮಿಸುತ್ತಾ ಅನ್ನುವಂಥ ಚರ್ಚೆಗಳಿಗಾಗಲೇ ಶುರುವಾಗಿರುವಂಥದ್ದು.